ನಮಸ್ಕಾರ A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. CEIR ಪೋರ್ಟಲ್ ಅಂದ್ರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟ್ರೇಷನ್ ಮುಖಾಂತರ ವಿಜಯಪುರ ಜಿಲ್ಲೆಯಲ್ಲಿ ಕಳ್ಳತನವಾದಂತಹ ಮೊಬೈಲ್ಗಳನ್ನು ಪತ್ತೆ ಮಾಡಲಾಗಿದೆ ಎಂದು SP ಲಕ್ಷ್ಮಣ್ ನಿಂಬರ್ಗಿ ಅವರು ಹೇಳಿದರು. ವಿಜಯಪುರದಲ್ಲಿ ನಗರದಲ್ಲಿ ನಡೆದಂತಹ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ CEIR ಪೋರ್ಟಲ್ ಅನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಸಾರ್ವಜನಿಕರಿಂದ ಮೊಬೈಲ್ ಕಳ್ಳತನವಾದ ಬಗ್ಗೆ ದಾಖಲಾದ ದೂರುಗಳನ್ನು ಪರಿಶೀಲಿಸಿ ಅವುಗಳ ಪತ್ತೆಯ ಕುರಿತು ಜಿಲ್ಲೆಯ 26 ಪೊಲೀಸ್ ಠಾಣೆಗಳನ್ನು ಒಳಗೊಂಡಂತೆ CEIR ಪೋರ್ಟಲ್ದಲ್ಲಿ ದಾಖಲಾದ ದೂರುಗಳನ್ನು ಪರಿಶೀಲಿಸಿ ಒಟ್ಟು 340 ಮೊಬೈಲ್ಗಳನ್ನು ವಿವಿಧ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಪತ್ತೆ ಮಾಡಲಾಗಿದೆ. ಅದಲ್ಲದೆ ಸಂಬಂಧಪಟ್ಟ ಸಾರ್ವಜನಿಕರಿಗೆ ಮರಳಿಸಲಾಗುತ್ತಿದೆ ಎಂದರು. ಇನ್ನು ಪೆರೋಲ್ ರಜೆಯ ಮೇಲಿಂದ ಮರಳಿ ಕಾರಾಗೃಹಕ್ಕೆ ಹಾಜರಾಗದೆ ತಲೆಯನ್ನ ಮರೆಸಿಕೊಂಡ ಆರೋಪಿಯನ್ನ ಪತ್ತೆ ಮಾಡಲಾಗಿದೆ. ಸದರಿ ಪ್ರಕರಣದಲ್ಲಿ ಜೀವಾವಧಿ ಸಜಾಬಂದಿ ಸಂಖ್ಯೆ 6036 ಕಿರಣ್ ಕುಮಾರ್ ಆನಂದಯ್ಯ ಹಿರೇಮಠ್ 30 ವರ್ಷ. ಈತನು ಬಾಗಲಕೋಟೆ ಜಿಲ್ಲೆಯ ಬದಾಮಿ ಪೊಲೀಸ್ ಠಾಣೆಯ ಗುನ್ನೆ ನಂಬರ್ 176/2013 ಅಂಡರ್ ಸೆಕ್ಷನ್ 394-300 ರೀಡ್ ವಿತ್ 34 IPC ರಲ್ಲಿ ಆರೋಪಿತನಾಗಿದ್ದು, ಸದರಿಯವನ ಮೇಲೆ ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬಾಗಲಕೋಟ್ ರವರ SC ನಂಬರ್ 73/2014 ಅಡಿ ವಿಚಾರಣೆಗೊಂಡು ಸದರಿಯವನಿಗೆ ದಿನಾಂಕ 29/11/2017 ರಂದು ಮಾನ್ಯ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ಮತ್ತು 25,000 ರೂಪಾಯಿಗಳ ದಂಡವನ್ನು ವಿಧಿಸಿ ದಿನಾಂಕ 3/12/2017 ರಂದು ಬಾಗಲಕೋಟ್ ಕೇಂದ್ರ ಕಾರಾಗೃಹದಿಂದ ವಿಜಯಪುರ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆ ಮಾಡಿದ್ದು, ಅದರಂತೆ ಸದರಿಯವನು ವಿಜಯಪುರ ಕೇಂದ್ರ ಕಾರಾಗೃಹದಲ್ಲಿ ಶಿಕ್ಷಾಬಂದಿಯಾಗಿದ್ದನು. ಈ ನಡುವೆ ಸದರಿ ಆರೋಪಿತನು ನ್ಯಾಯಾಲಯದಿಂದ ದಿನಾಂಕ 11/8/2023 ರಿಂದ 23/8/2023 ಸಾಯಂಕಾಲದವರೆಗೆ 13 ದಿವಸಗಳವರೆಗೆ ಪೆರೋಲ್ ರಜೆಯನ್ನು ಪಡೆದು 11/8/2023 ರಂದು ವಿಜಯಪುರ ಕೇಂದ್ರ ಕಾರಾಗೃಹದಿಂದ ಪೆರೋಲ್ ರಜೆಯ ಮೇಲೆ ತೆರಳಿದ್ದು ಇತ್ತು. ಅದರಂತೆ ಸದರಿ ಆರೋಪಿತನು ತನಗೆ ಮುಂಜೂರಿಸಿದ ಪೆರೋಲ್ ರಜೆಯ ಮುಕ್ತಾಯ ದಿನಾಂಕ 23/8/2023 ರಂದು ಮರಳಿ ಕೇಂದ್ರ ಕಾರಾಗೃಹಕ್ಕೆ ಹಾಜರಾಗದೆ ಈಗ ಸುಮಾರು 2 ವರ್ಷ 10 ತಿಂಗಳಿನಿಂದ ತನ್ನ ಇರುವಿಕೆಯ ಬಚ್ಚಿಟ್ಟು ತಲೆಮರೆಸಿಕೊಂಡಿದ್ದ. ಸದರಿ ಜೀವಾವಧಿ ಸಜಾಬಂದಿ ಸಂಖ್ಯೆ 6036 ಕಿರಣ್ ಕುಮಾರ್ ಆನಂದಯ್ಯ ಹಿರೇಮಠನ ಪತ್ತೆ ಕಾರ್ಯವನ್ನ ಆದ್ಯತೆಯ ಮೇರೆಗೆ ಪರಿಗಣಿಸಿ PSI ಆದರ್ಶ್ ನಗರ ಠಾಣೆ ಮತ್ತು ಸಿಬ್ಬಂದಿ ಜನರ ತಂಡವನ್ನು ರಚನೆ ಮಾಡಿ ಪತ್ತೆ ಮಾಡಲು ಸೂಚಿಸಿದಂತೆ ಸದರಿಯವರು ನಿಯಮಿತವಾಗಿ ತನಿಖೆಯನ್ನ ಮಾಡಿ ಸ್ಥಳೀಯವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಸದರಿ ಆರೋಪಿತನು ಮೈಸೂರಿನಲ್ಲಿ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗಿದೆ ಎಂದರು. ಜಿಲ್ಲೆಯಾದ್ಯಂತ ಮೊಬೈಲ್ಗಳು ಮಿಸ್ಸಿಂಗ್ ಆಗಿರ್ಬೋದು, ಮೊಬೈಲ್ ಕಳ್ಳತನ ಆಗಿರ್ಬೋದು, ಮೊಬೈಲ್ ಸ್ನ್ಯಾಚಿಂಗ್ ಆಗಿರ್ಬೋದು ಆದಂತಹ ಪ್ರಕರಣಗಳನ್ನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅವುಗಳ ದೂರುಗಳು ದಾಖಲಾಗಿತ್ತು. ಆ ದೂರುಗಳನ್ನ ನಾವು CEIR ಅನ್ನುವಂಥ ಒಂದು ನ್ಯಾಷನಲ್ ಪೋರ್ಟಲ್ ಇದೆ. ಆ ಪೋರ್ಟಲ್ಗಳ ಮೂಲಕ ಮೊಬೈಲ್ನ ಎಲ್ಲ ಮಾಹಿತಿಗಳನ್ನ ಅದರಲ್ಲಿ ನಾವು ಹಾಕಿ ಪತ್ತೆ ಕಾರ್ಯವನ್ನು ಕೈಗೊಂಡಿದ್ವಿ. ಈ CEIR ಪೋರ್ಟಲ್ ಬಗ್ಗೆ ಎಲ್ಲ ಸಾರ್ವಜನಿಕರಿಗೆ ಮತ್ತೆ ಎಲ್ಲರಿಗೂ ಕೂಡ ಒಂದು ಅರಿವಿನ ಅವಶ್ಯಕತೆ ಇದೆ. ಏನು ಅಂತಂದ್ರೆ ಇದು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಕರಿತೀವಿ. ಅದಕ್ಕೆ CEIR ಅನ್ನೋದು ಇದು ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆ ನಿರ್ಮಿಸಿದ ಒಂದು ಡಿಜಿಟಲ್ ವ್ಯವಸ್ಥೆ ಆಗಿರುತ್ತೆ. ಮೊಬೈಲ್ ಫೋನ್ ಕಳೆದು ಹೋದಾಗ ಅಥವಾ ಕಳ್ಳತನವಾದಾಗ ಅಥವಾ ಸ್ನ್ಯಾಚಿಂಗ್ ಆದಾಗ ಇದನ್ನ ಟ್ರ್ಯಾಕ್, ಬ್ಲಾಕ್ ಮತ್ತು ರಿಕವರಿ ಮಾಡಲು ಇದರಲ್ಲಿ ನಮಗೆ ಆಪ್ಷನ್ಸ್ ಇರುತ್ತೆ. ಟ್ರ್ಯಾಕು ಮಾಡ್ಬೋದು, ಬ್ಲಾಕು ಮಾಡ್ಬೋದು, ಮತ್ತೆ ರಿಕವರಿನೂ ಕೂಡ ಮಾಡ್ಬೋದು. ಸೊ ನೀವು ಅಲ್ಲೇ ಮನೆಯಲ್ಲಿ ಕೂತ್ಕೊಂಡು ಕೂಡ ಈ CEIR ಪೋರ್ಟಲ್ನಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ಅಥವಾ ವೆಬ್ಸೈಟ್ ಮುಖಾಂತರನೂ ಕೂಡ ಅದಕ್ಕೆ ನಿಮ್ಮ ಮೊಬೈಲ್ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಅದರಲ್ಲಿ ಹಾಕಿನೂ ಕೂಡ ನೀವು ಇದನ್ನ ಮಾಡ್ಬೋದು. ಒಂದು ಪೊಲೀಸ್ ಠಾಣೆಗೆ ಬಂದ್ರೆ ಪೊಲೀಸ್ನವರು ಕೂಡ ಇದನ್ನೇ ಆನ್ಲೈನ್ ಪೋರ್ಟಲ್ದಲ್ಲೇ ಎಲ್ಲ ಮಾಹಿತಿನ ಅಪ್ಲೋಡ್ ಮಾಡ್ತಾರೆ. ಅಥವಾ ಸಾರ್ವಜನಿಕರು ಕೂಡ ತಮ್ಮ ಮೊಬೈಲು ಕಳ್ಳತನ ಆದಾಗ, ಮಿಸ್ ಆದಾಗ ಅಥವಾ ಏನಾದರೂ ಕಳೆದು ಹೋದಾಗ ಅದನ್ನ ಈ ಪೋರ್ಟಲ್ದಲ್ಲೇ ತಾವೇ ತಮ್ಮ ಮಾಹಿತಿಯನ್ನು ಕೂಡ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಇದರಿಂದ ಮೊಬೈಲನ್ನ ಟ್ರ್ಯಾಕ್ ಮಾಡೋದು, ಬ್ಲಾಕ್ ಮಾಡೋದು, ರಿಕವರಿ ಮಾಡೋದು ಕೂಡ ಈಸಿ ಆಗುತ್ತೆ. ಇದು ಒಂದು ಕೇಂದ್ರೀಕೃತ ಎಂಟೈರ್ ಕಂಟ್ರಿಯಲ್ಲಿ ಭಾರತದಲ್ಲಿ ಬಳಕೆಯಾಗುವಂತ ಎಲ್ಲಾ ಮೊಬೈಲ್ಗಳದ್ದು ಒಂದು ಡೇಟಾಬೇಸ್. ಸೊ ಆ ಮೊಬೈಲ್ ಬಳಕೆದಾರರ ಸಾಧನ ಪ್ರತಿಯೊಂದಕ್ಕೂ ಕೂಡ ಒಂದು ಯುನಿಕ್ ಆಗಿ IMEI ನಂಬರ್ ಅಂತ ಇರುತ್ತೆ. ಅದರ ಮೂಲಕ ಇದನ್ನು ಟ್ರ್ಯಾಕ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಸಾಧನ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮೊಬೈಲ್ ಕಳ್ಳತನ ಆಗಿರ್ಬೋದು, ಮಿಸ್ ಆಗಿರ್ಬೋದು, ಬೇರೆಯವರು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಅವಕಾಶ ತಪ್ಪುತ್ತೆ. ನೀವು ಇದನ್ನ ಬ್ಲಾಕ್ ಅಂತ ಆಪ್ಷನ್ ಕೊಟ್ಟರು ಕೂಡ ಬೇರೆಯವ್ರಿಗೆ ಸಿಕ್ಕರೂ ಕೂಡ ಅವರು ತಮ್ಮ ಮೊಬೈಲನ್ನ ಯೂಸ್ ಮಾಡ್ಕೊಳ್ಳೋಕೆ ಆಗಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಆಗಲ್ಲ. ಹಾಗಾಗಿ ಇಟ್ ಈಸ್ ದ ಮಲ್ಟಿಪರ್ಪಸ್ ಒಂದು
CIR ಪೋರ್ಟಲ್ ಇದ್ದಿದ್ದು ಇದನ್ನ ಸಾರ್ವಜನಿಕರು ಕೂಡ ಬಳಸ್ಕೋಬಹುದು, ಅಥವಾ ತಮಗೆ ಗೊತ್ತಾಗದಿದ್ದಾಗ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿನೂ ಕೂಡ ತಾವು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಲ್ಲಿ ಪೊಲೀಸ್ನವರು ಅದನ್ನ ಎಲ್ಲ ಮಾಹಿತಿಯನ್ನು ಅದರಲ್ಲಿ ಹಾಕಿಬಿಟ್ಟು ಪತ್ತೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈ CIR ಪೋರ್ಟಲ್ ಅನ್ನ ನಾವು ಕಳೆದ ಹಲವಾರು ತಿಂಗಳಿನಿಂದ ಪರಿಣಾಮಕಾರಿಯಾಗಿ ಬಳಸ್ಕೊಂಡು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 340 ಮೊಬೈಲ್ಗಳು, ಸೊ ಆನ್ ಎನ್ ಎವರೇಜ್ ಒಂದು 10,000 ಒಂದು ಮೊಬೈಲ್ ಅಂತಂದ್ರೂ ಕೂಡ ಸುಮಾರು 3,40,00,000 ಮೊಬೈಲ್ಗಳು, 340 ಮೊಬೈಲ್ಗಳು ವಿವಿಧ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ಬಳಕೆದಾರರು ಅದು ಕಳ್ಳತನ ಆಗಿರ್ಬೋದು, ಮಿಸ್ ಆಗಿರ್ಬೋದು, ಅಥವಾ ಕಳ್ಳತನ ಮಾಡಿಬಿಟ್ಟು ಸೆಕೆಂಡ್ ಹ್ಯಾಂಡ್ ಮಾರಿರ್ತಾರೆ, ತಗೊಂಡವ್ರಿಗೂ ಗೊತ್ತಿರಲ್ಲ ಇದು ಕಳ್ಳತನದ ಮಾಲು ಅಂತಂತ ಹೇಳಿ. ಸೊ ಈ ರೀತಿಯಾಗಿ ಒಟ್ಟು 340 ಮೊಬೈಲ್ಗಳನ್ನ ನಾವು ನಮ್ಮ ಜಿಲ್ಲೆ ಅಂತ ಕಳ್ಕೊಂಡಂತಹ ಸಾರ್ವಜನಿಕರದ್ದು ಬೇರೆ ಜಿಲ್ಲೆಗಳಲ್ಲಿ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಆಗಿರ್ಬೋದು ಬಳಕೆ ಆಗ್ತಾ ಇತ್ತು. ಆ ಮೊಬೈಲ್ಗಳನ್ನ ಪೊಲೀಸ್ನವರು ಪತ್ತೆ ಮಾಡಿ ರಿಕವರಿ ಮಾಡಿ ಒಟ್ಟು ಇವತ್ತು 340 ಮೊಬೈಲ್ಗಳನ್ನ ಸಾರ್ವಜನಿಕರಿಗೆ ಮರಳಿಸುವಂತ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯವನ್ನ ಮಾಡದಂತ ಎಲ್ಲ ಪೊಲೀಸ್ ಸಿಬ್ಬಂದಿ ಅವ್ರಿಗೆ ಕೊಟ್ಟರಿ ಅವ್ರು